ಕಲಬುರಗಿಯಲ್ಲಿ ಕಾಗಿಣ ನದಿ ಆರ್ಭಟ ಸಮಖೇಡ ತಾಂಡದಲ್ಲಿ ಬಾಣಂತಿ ಪರದಾಟವನ್ನು ನಡೆಸಿದ್ದಾರೆ. ತಾಂಡಾಗೆ ನೀರು ನುಗ್ಗಿದ ಪರಿಣಾಮವಾಗಿ ಮನೆಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದು ಮಗುವಿನೊಂದಿಗೆ ಮೇಲ್ಛಾವಣಿಯ ಮೇಲೆ ಕೂತಿದ್ದಾರೆ ಬಾಣಂತಿ. ನಿನ್ನೆಯಿಂದ ಮನೆ ಮೇಲೆಯೇ ಕೂತಿರುವಂತಕ್ಕಂತಹ ಬಾಣಂತಿ ಶೋಭಾ ಅವರು ನೋಡಿ, ಮಳೆಯಿಂದಾಗಿ ಒಂದು ಕಡೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜನ ಹೈರಾಣಾಗಿ ಹೋಗಿದ್ದಾರೆ, ಮತ್ತೊಂದು ಕಡೆ ಜಾನುವಾರುಗಳು ಕೊಚ್ಕೊಂಡು ಹೋಗ್ತಾ ಇದ್ದಾವೆ, ಮತ್ತೊಂದು ಕಡೆಗೆ ಬೆಳೆದಿರತಕ್ಕಂಥ ಬೆಳೆ ಸರ್ವನಾಶಿ ಕಣ್ಮುಂದೆ ಹೋಗ್ತಾ ಇದೆ. ಇದೀಗ ಕಲಬುರಗಿಯಲ್ಲಿ ಕಾಗಿಣ ನದಿ ಆರ್ಭಟದಿಂದಾಗಿ ಸಮಖೇಡ ತಾಂಡದಲ್ಲಿ ಬಾಣಂತಿಯೊಬ್ಬರು ನೀರು ನುಗ್ಗಿದ ಪರಿಣಾಮ ಮಗುವಿನೊಂದಿಗೆ ಮನೆಯ ಮೇಲ್ಛಾವಣಿ ಮೇಲೆ ಕೂತ್ಕೊಂಡಿದ್ದಾರೆ. ಯಾವ ಕಡೆನೂ ದಾರಿ ಇಲ್ಲ, ಎಲ್ಲೂ ಕೂಡ ಜಲಾಮಯವಾಗಿರ್ತಕ್ಕಂಥ ಜಲ ದಿಗ್ಬಂಧನವಾಗಿದೆ. ಯಾವ ಕಡೆ ಹೋಗಬೇಕು ಹಸುಗೂಸನ್ನು ಹಿಡ್ಕೊಂಡು ಮೇಲ್ಛಾವಣಿಯಲ್ಲಿ ಕುಳಿತಿದ್ದಾರೆ ಬಾಣಂತಿ ಶೋಭಾ ಅವರು. ಈ ದೃಶ್ಯ ಕಂಡು ಬಂದಿದ್ದು ಕಲಬುರಗಿಯ ಸಮಖೇಡ ತಾಂಡದಲ್ಲಿ. ಭೀಮಾ ನದಿಯ ಆರ್ಭಟ ಒಂದೆಡೆ ಆದರೆ ಮತ್ತೊಂದೆಡೆ ಕಾಗಿಣಾ ನದಿಯ ಆರ್ಭಟ ಕೂಡ ಹೆಚ್ಚಾಗಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ್ ಗ್ರಾಮದಲ್ಲಿ ಕಾಗಿಣಾ ನದಿ ತುಂಬಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಮಳಖೇಡ್ ಗ್ರಾಮದ ಸುಮ್ಖೇಡ್ ತಾಂಡಕ್ಕೆ ಏನು ನೀರು ನುಗ್ಗಿ ಅಪಾರ ಪ್ರಮಾಣದ ನೀರು ನುಗ್ಗಿ ಇಲ್ಲಿರುವಂಥ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿ ಇಲ್ಲಿರುವಂಥ ಜನರು ಸಾಕಷ್ಟು ಪರದಾಟ ನಡೆಸಿರುವಂಥದ್ದು. ಸದ್ಯ ನನಗೆ ಮಳಖೇಡ್ ಗ್ರಾಮದ ಸುಮ್ಖೇಡ್ ತಾಂಡದಲ್ಲಿರುವಂಥದ್ದು. ಇಲ್ಲಿರುವಂಥ ಜನರು ಕೂಡ ನೋಡ್ಬೋದು, ನಿನ್ನೆ ರಾತ್ರಿಯಿಂದಲೂ ಕೂಡ ಅಂದರೆ ಸಾಕಷ್ಟು ನೀರು ಮನೆಗೆ ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಮನೆಯಲ್ಲಿರುವಂಥ ಸಂಪೂರ್ಣವಾದಂಥ ದವಸ ಧಾನ್ಯಗಳೆಲ್ಲವೂ ಕೂಡ ನೆಂದು ಹೋಗಿರುವಂಥದ್ದು. ನಿನ್ನೆ ರಾತ್ರಿ ಮನೆಯೊಳಗೆ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಆ ಒಂದು ದವಸ ಧಾನ್ಯಗಳು ಹಾಳಾಗಿರುವಂಥದ್ದು. ಮತ್ತೊಂದು ಕಡೆ ಈ ಭಾಗದಲ್ಲಿ ಅಂದರೆ ಮನೆಗೆ ನೀರು ನುಗ್ಗಿ ಇಲ್ಲಿಂದ ಯಾವ ಕಡೆ ಕೂಡ ಹೋಗೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾದಂಥ ಹಿನ್ನೆಲೆಯಲ್ಲಿ ಮನೆಯ ಮೇಲ್ಛಾವಣಿ ಹತ್ತಿ ಜನರು ಕೂತಿರುವಂಥದ್ದು. ಮನೆಯಲ್ಲಿರುವಂಥ ಬಟ್ಟೆ ಬೇರೆ ಬೇರೆ ವಸ್ತುಗಳೆಲ್ಲವೂ ಕೂಡ ಏನು ಈ ಒಂದು ಮನೆಯ ಮೇಲ್ಭಾಗದಲ್ಲಿ ತಂದಿಟ್ಕೊಂಡು ಕೂತಿರುವಂಥದ್ದು. ಇಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ ನಾನು. ಅಂದರೆ ಇದೇನು ಹಿಟ್ಟಿದೆ ಅಡುಗೆ ಮಾಡೋ ಸಲುವಾಗಿ ಅಂತೇಳಿ ಅದು ಕೂಡ ಸಂಪೂರ್ಣವಾಗಿ ಹಸಿಯಾಗಿರುವಂಥದ್ದು. ಈ ರೀತಿಯಾಗಿ ಸಂಪೂರ್ಣವಾಗಿ ಎಲ್ಲ ಮನೆಯಲ್ಲಿರುವಂಥ ದವಸ ಧಾನ್ಯಗಳು ಕೂಡ ಹಾಳಾಗಿರುವಂಥದ್ದು. ಮತ್ತೊಂದು ಕಡೆ ಮನೆಯಿಂದ ಹೊರ ಹೋಗೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಬಾಣಂತಿಯೊಬ್ಬರು ತಮ್ಮ ಮಗುವನ್ನು 1 ತಿಂಗಳ ಮಗುವನ್ನು ಜೊತೆಗೆ ತೆಗೆದುಕೊಂಡು ನಿನ್ನೆಯಿಂದಲೂ ಕೂಡ ಆ ಮನೆಯ ಮೇಲ್ಭಾಗದಲ್ಲೇ ಕೂತಿರುವಂಥ ದೃಶ್ಯ ಕೂಡ ಕಂಡು ಬರ್ತಾ ಇರುವಂಥದ್ದು. ಯಾಕೆ ಅವರು ಬೇರೆ ಕಡೆ ಹೋಗಿಲ್ಲ ಅನ್ನುವಂಥ ಒಂದಷ್ಟು ಮಾತುಗಳನ್ನು ಕೂಡ ಅವರಿಂದನೇ ಮಾತಾಡಿಸ್ತಾ ಹೋಗ್ತೀನಿ. ಏನು ಹೇಳ್ತಾರೆ ಅಂತೇಳಿ. ಅಮ್ಮ, ಈಗ ಎಷ್ಟೊತ್ತಿಂದ ನೀವು ಇಲ್ಲಿದ್ರಿ, ಯಾಕೆ ಮ್ಯಾಕ್ ಕುಂತೀರಿ ಅಂತ? ಯಾಕಂದ್ರೆ ಸರ್ ಒಂದು ರಾತ್ರಿಗೆ ಬಂದಾವ್ರಿ ನೀರು, ರಾತ್ರಿಗೆ ಬಂದಾವ. ರಾತ್ರಿ ಎಲ್ಲ ಅಲ್ಲಿ ಲಾರ್ಯಾಗ ಕುಂತೀವ್ರಿ. ಲಾರ್ಯಾಗ ಕುಂತು ಇವಾಗ ನೀರು ಇಳ್ದಾವ ಅಂತ ಬಂದು ನೋಡ್ತೀವ್ರಿ, ಹೊಸು ತೊಯ್ದೋಗ್ಯಾವ. ಟ್ಯಾಕ್ಟ್ರು ಹೋಗ್ಯದ, ಆ ಕಡೆ ಟ್ಯಾಕ್ಟ್ರು ಹೋಗ್ಯದ. ಆಕಳು ಇತ್ತು, ಆಕಳೂ ಹೋಗ್ಯದ್ರಿ, ಆಕಳು ಸಿಕ್ಕಿಲ್ಲ. ಹಸು ಕಂದಮ್ಮ ಎತ್ಕೊಂಡು ನಾನು ಮ್ಯಾಲೆ ಕುಂತೀನಿ. ಎಲ್ಲ ಅಲ್ಲಿ ದವಸ ಧಾನ್ಯ ಎಲ್ಲ ಹೋಗ್ಯಾವ. ಅವೆಲ್ಲ ಪಾರ್ಗಳು ಎತ್ತಿ ಹಾಕಕತ್ತಾರ್ರಿ. ಖುಷಿಗೆ ಹಾಲಿಲ್ಲ, ಏನಿಲ್ಲ. ರಾತ್ರಿ 2 ಕಡೆಗೆ ಬಂದಾಗ್ಯಾವ. 2 ಕಡೆಗೆ ಬಂದಾದ್ರೆ ಹಗಲತ್ತು ಇಳಿದ್ರೆ ಹೋಗಿ ಹಗಲತ್ತು ತಂದಾರ್ರಿ. ನಿಮ್ಗೆ ಯಾರು ಬಂದು ಕರ್ಕೊಂಡು ಹೋಗೋಕೆ ಅಥವಾ ಬೇರೆ ಕಡೆ ವ್ಯವಸ್ಥೆ ಇಲ್ಲ, ಯಾರು ಬಂದಿಲ್ಲರಿ, ವ್ಯವಸ್ಥೆನೂ ಮಾಡಿಲ್ಲ. ಆ ಕಡೆ ಊಟ ಕೊಟ್ಟಾರ ಅಂತ ಅನ್ಲಾಕತ್ತಾರ, ಅಂದರೆ ನಮ್ಗೆ ಯಾರೂ ಕೊಟ್ಟಿಲ್ಲ ಅಥವಾ ನಮ್ಗೆ ಕೊಟ್ಟಿಲ್ಲ. ನಮ್ಮ ಕಣ್ಣಿಗೆ ಹೆಂಗೆ ಕಾಣಿಸ್ತದ ಕೊಟ್ಟಿಲ್ಲ ಅವರು. ನಮ್ಗೆ ಯಾರು ಸಹಾಯಕ್ಕೆ ಬಂದಿಲ್ಲ, ಕೊಟ್ಟಿಲ್ಲ. ಅದೇ ಹೇಳ್ಬೇಕತ್ತಂದು ನಾವು. ಇವಾಗ ನಮಗೇನಂದರೆ ಎಕಡನ ಕಟ್ಟಿ ಕೊಡ್ಬೇಕ್ರಿ ಮ್ಯಾಕ. ರಾತ್ರಿಗೆ ಬಂದರೆ ಪೂರ ಇಲ್ಲಿ ಚೇರ್ ಹಾಕಿ ಒಬ್ಬರು ಮ್ಯಾಕ್ ಹತ್ತೀವ್ರಿ. ತೆಳಗೊಂದು ಕೂಸದ ರೀ, ಒಂದೇ ಅಲ್ಲ 6 ತಿಂಗಳು ಕೂಸದ ರೀ ತೆಳಗೊಂದು. ಅದು ಅಳ್ಳಕತ್ತದಂತ ಅಲ್ಲಿ ಕೊಟ್ಟೀನಿ. ಇಲ್ಲೇ ಇತ್ತು. ಲಾರ್ಯಾಗ ಎತ್ಕೊಂಡು ಕುಂತೀನಿ ರೀ ಸರ. ಲಾರ್ಯಾಗ ನಿಂತು ದುಬಕ್ಕಂತ ತೆಳಗೆ ಬಿದ್ದದ ಕೂಸು. 2 ಕೂಸಿಗೆ ನೋಡ್ಕೊತ ಫೋನ್ ಹಚ್ತೀನಿ ರೀ ಸರ, ಯಾರನ್ನ ಒಂದು ಫೋನ್ ಕೊಡ್ರಿ ಅಂತ ಹೊರಗೆ ಬಗ್ಗೆ ನೋಡತನ ತೆಳಗೆ ಬಿದ್ದದ್ರಿ ಸಂದಿನ ಕೂಸು. ಇವರಿಗೆ ಒಂದು ಶಾಶ್ವತ ಪರಿಹಾರ ಕಲ್ಪಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥ ಆಗ್ರಹ ಇಲ್ಲಿನ ಜನರು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿಯಲ್ಲಿ ಕಾಗಿಣ ನದಿ ಆರ್ಭಟ ಸಮಖೇಡ ತಾಂಡದಲ್ಲಿ ಬಾಣಂತಿ ಪರದಾಟವನ್ನು ನಡೆಸಿದ್ದಾರೆ. ತಾಂಡಾಗೆ ನೀರು ನುಗ್ಗಿದ ಪರಿಣಾಮವಾಗಿ ಮನೆಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದು ಮಗುವಿನೊಂದಿಗೆ ಮೇಲ್ಛಾವಣಿಯ ಮೇಲೆ ಕೂತಿದ್ದಾರೆ ಬಾಣಂತಿ. ನಿನ್ನೆಯಿಂದ ಮನೆ ಮೇಲೆಯೇ ಕೂತಿರುವಂತಕ್ಕಂತಹ ಬಾಣಂತಿ ಶೋಭಾ ಅವರು ನೋಡಿ, ಮಳೆಯಿಂದಾಗಿ ಒಂದು ಕಡೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜನ ಹೈರಾಣಾಗಿ ಹೋಗಿದ್ದಾರೆ, ಮತ್ತೊಂದು ಕಡೆ ಜಾನುವಾರುಗಳು ಕೊಚ್ಕೊಂಡು ಹೋಗ್ತಾ ಇದ್ದಾವೆ, ಮತ್ತೊಂದು ಕಡೆಗೆ ಬೆಳೆದಿರತಕ್ಕಂಥ ಬೆಳೆ ಸರ್ವನಾಶಿ ಕಣ್ಮುಂದೆ ಹೋಗ್ತಾ ಇದೆ. ಇದೀಗ ಕಲಬುರಗಿಯಲ್ಲಿ ಕಾಗಿಣ ನದಿ ಆರ್ಭಟದಿಂದಾಗಿ ಸಮಖೇಡ ತಾಂಡದಲ್ಲಿ ಬಾಣಂತಿಯೊಬ್ಬರು ನೀರು ನುಗ್ಗಿದ ಪರಿಣಾಮ ಮಗುವಿನೊಂದಿಗೆ ಮನೆಯ ಮೇಲ್ಛಾವಣಿ ಮೇಲೆ ಕೂತ್ಕೊಂಡಿದ್ದಾರೆ. ಯಾವ ಕಡೆನೂ ದಾರಿ ಇಲ್ಲ, ಎಲ್ಲೂ ಕೂಡ
ಜಲಾಮಯವಾಗಿರ್ತಕ್ಕಂಥದ್ದು ಜಲ ದಿಗ್ಬಂಧನವಾಗಿದೆ. ಯಾವ ಕಡೆ ಹೋಗಬೇಕು ಹಸುಗೂಸನ್ನು ಹಿಡ್ಕೊಂಡು ಮೇಲ್ಛಾವಣಿಯಲ್ಲಿ ಕುಳಿತಿದ್ದಾರೆ ಬಾಣಂತಿ ಶೋಭಾ ಅವರು. ಈ ದೃಶ್ಯ ಕಂಡು ಬಂದಿದ್ದು ಕಲಬುರಗಿಯ ಸಮಖೇಡ ತಾಂಡಾದಲ್ಲಿ. ಭೀಮಾ ನದಿಯ ಆರ್ಭಟ ಒಂದೆಡೆ ಆದರೆ ಮತ್ತೊಂದೆಡೆ ಕಾಗಿಣಾ ನದಿಯ ಆರ್ಭಟ ಕೂಡ ಹೆಚ್ಚಾಗಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳ್ಖೇಡ್ ಗ್ರಾಮದಲ್ಲಿ ಕಾಗಿಣಾ ನದಿ ತುಂಬಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಮಳ್ಖೇಡ್ ಗ್ರಾಮದ ಸುಮ್ಖೇಡ್ ತಾಂಡಕ್ಕೆ ಏನು ನೀರು ನುಗ್ಗಿ ಅಪಾರ ಪ್ರಮಾಣದ ನೀರು ನುಗ್ಗಿ ಇಲ್ಲಿರುವಂಥ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿ ಇಲ್ಲಿರುವಂಥ ಜನರು ಸಾಕಷ್ಟು ಪರದಾಟ ನಡೆಸಿರುವಂಥದ್ದು. ಸದ್ಯ ನನಗೆ ಮಳ್ಖೇಡ್ ಗ್ರಾಮದ ಸುಮ್ಖೇಡ್ ತಾಂಡದಲ್ಲಿರುವಂಥದ್ದು. ಇಲ್ಲಿರುವಂಥ ಜನರು ಕೂಡ ನೋಡ್ಬೋದು, ನಿನ್ನೆ ರಾತ್ರಿಯಿಂದಲೂ ಕೂಡ ಅಂದರೆ ಸಾಕಷ್ಟು ನೀರು ಮನೆಗೆ ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಮನೆಯಲ್ಲಿರುವಂಥ ಸಂಪೂರ್ಣವಾದಂಥ ದವಸ ಧಾನ್ಯಗಳೆಲ್ಲವೂ ಕೂಡ ನೆಂದು ಹೋಗಿರುವಂಥದ್ದು. ನಿನ್ನೆ ರಾತ್ರಿ ಮನೆಯೊಳಗೆ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಆ ಒಂದು ದವಸ ಧಾನ್ಯಗಳು ಹಾಳಾಗಿರುವಂಥದ್ದು. ಮತ್ತೊಂದು ಕಡೆ ಈ ಭಾಗದಲ್ಲಿ ಅಂದರೆ ಮನೆಗೆ ನೀರು ನುಗ್ಗಿ ಇಲ್ಲಿಂದ ಯಾವ ಕಡೆ ಕೂಡ ಹೋಗೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾದಂಥ ಹಿನ್ನೆಲೆಯಲ್ಲಿ ಮನೆಯ ಮೇಲ್ಛಾವಣಿ ಹತ್ತಿ ಜನರು ಕೂತಿರುವಂಥದ್ದು. ಮನೆಯಲ್ಲಿರುವಂಥ ಬಟ್ಟೆ ಬೇರೆ ಬೇರೆ ವಸ್ತುಗಳೆಲ್ಲವೂ ಕೂಡ ಏನು ಈ ಒಂದು ಮನೆಯ ಮೇಲ್ಭಾಗದಲ್ಲಿ ತಂದಿಟ್ಕೊಂಡು ಕೂತಿರುವಂಥದ್ದು. ಇಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ ನಾನು. ಅಂದರೆ ಇದೇನು ಹಿಟ್ಟಿದೆ ಅಡುಗೆ ಮಾಡೋ ಸಲುವಾಗಿ ಅಂತೇಳಿ ಅದು ಕೂಡ ಸಂಪೂರ್ಣವಾಗಿ ಹಸಿಯಾಗಿರುವಂಥದ್ದು. ಈ ರೀತಿಯಾಗಿ ಸಂಪೂರ್ಣವಾಗಿ ಎಲ್ಲ ಮನೆಯಲ್ಲಿರುವಂಥ ದವಸ ಧಾನ್ಯಗಳು ಕೂಡ ಹಾಳಾಗಿರುವಂಥದ್ದು. ಮತ್ತೊಂದು ಕಡೆ ಮನೆಯಿಂದ ಹೊರ ಹೋಗೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಬಾಣಂತಿಯೊಬ್ಬರು ತಮ್ಮ ಮಗುವನ್ನು 1 ತಿಂಗಳ ಮಗುವನ್ನು ಜೊತೆಗೆ ತೆಗೆದುಕೊಂಡು ನಿನ್ನೆಯಿಂದಲೂ ಕೂಡ ಆ ಮನೆಯ ಮೇಲ್ಭಾಗದಲ್ಲೇ ಕೂತಿರುವಂಥ ದೃಶ್ಯ ಕೂಡ ಕಂಡು ಬರ್ತಾ ಇರುವಂಥದ್ದು. ಯಾಕೆ ಅವರು ಬೇರೆ ಕಡೆ ಹೋಗಿಲ್ಲ ಅನ್ನುವಂಥ ಒಂದಷ್ಟು ಮಾತುಗಳನ್ನು ಕೂಡ ಅವರಿಂದನೇ ಮಾತಾಡಿಸ್ತಾ ಹೋಗ್ತೀನಿ. ಏನು ಹೇಳ್ತಾರೆ ಅಂತೇಳಿ. ಅಮ್ಮ, ಈಗ ಎಷ್ಟೊತ್ತಿಂದ ನೀವು ಇಲ್ಲಿದ್ರಿ, ಯಾಕೆ ಮ್ಯಾಕ್ ಕುಂತೀರಿ ಅಂತ? ಯಾಕಂದ್ರೆ ಸರ್ ಒಂದು ರಾತ್ರಿಗೆ ಬಂದಾವ್ರಿ ನೀರು. ರಾತ್ರಿಗೆ ಬಂದಾವ, ರಾತ್ರಿ ಎಲ್ಲ ಅಲ್ಲಿ ಲಾರ್ಯಾಗ ಕುಂತೀವ್ರಿ. ಲಾರ್ಯಾಗ ಕುಂತು ಇವಾಗ ನೀರು ಇಳ್ದಾವ ಅಂತ ಬಂದು ನೋಡ್ತೀವ್ರಿ, ಹೊಸು ತೊಯ್ದೋಗ್ಯಾವ. ಟ್ಯಾಕ್ಟ್ರು ಹೋಗ್ಯದ ಆ ಕಡೆ, ಟ್ಯಾಕ್ಟ್ರು ಹೋಗ್ಯದ. ಆಕಳು ಇತ್ತು, ಆಕಳೂ ಹೋಗ್ಯದ್ರಿ, ಆಕಳು ಸಿಕ್ಕಿಲ್ಲ. ಹಸು ಕಂದಮ್ಮ ಎತ್ಕೊಂಡು ನಾನು ಮ್ಯಾಲೆ ಕುಂತೀನಿ. ಎಲ್ಲ ಅಲ್ಲಿ ದವಸ ಧಾನ್ಯ ಎಲ್ಲ ಹೋಗ್ಯಾವ. ಅವೆಲ್ಲ ಪಾರ್ಗಳು ಎತ್ತಿ ಹಾಕಕತ್ತಾರ್ರಿ. ಖುಷಿಗೆ ಹಾಲಿಲ್ಲ ಏನಿಲ್ಲ. ರಾತ್ರಿ 2 ಕಡೆಗೆ ಬಂದಾಗ್ಯಾವ. 2 ಕಡೆಗೆ ಬಂದಾದ್ರೆ ಹಗಲತ್ತು ಇಳಿದ್ರೆ ಹೋಗಿ ಹಗಲತ್ತು ತಂದಾರ್ರಿ. ನಿಮ್ಗೆ ಯಾರು ಬಂದು ಕರ್ಕೊಂಡು ಹೋಗೋಕೆ ಅಥವಾ ಬೇರೆ ಕಡೆ ವ್ಯವಸ್ಥೆ ಇಲ್ಲ, ಯಾರು ಬಂದಿಲ್ಲರಿ, ವ್ಯವಸ್ಥೆನೂ ಮಾಡಿಲ್ಲ. ಆ ಕಡೆ ಊಟ ಕೊಟ್ಟಾರ ಅಂತ ಅನ್ಲಾಕತ್ತಾರ, ಅಂದರೆ ನಮ್ಗೆ ಯಾರೂ ಕೊಟ್ಟಿಲ್ಲ ಅಥವಾ ನಮ್ಗೆ ಕೊಟ್ಟಿಲ್ಲ. ನಮ್ಮ ಕಣ್ಣಿಗೆ ಹೆಂಗೆ ಕಾಣಿಸ್ತದ ಕೊಟ್ಟಿಲ್ಲ ಅವರು. ನಮ್ಗೆ ಯಾರೂ ಸಹಾಯಕ್ಕೆ ಬಂದಿಲ್ಲ, ಕೊಟ್ಟಿಲ್ಲ. ಅದೇ ಹೇಳ್ಬೇಕತ್ತಂದು ನಾವು. ಇವಾಗ ನಮಗೇನಂದರೆ ಎಕಡನ ಕಟ್ಟಿ ಕೊಡ್ಬೇಕ್ರಿ ಮ್ಯಾಕ. ರಾತ್ರಿಗೆ ಬಂದರೆ ಪೂರ ಇಲ್ಲಿ ಚೇರ್ ಹಾಕಿ ಒಬ್ಬರು ಮ್ಯಾಕ್ ಹತ್ತೀವ್ರಿ. ತೆಳಗೊಂದು ಕೂಸದ ರೀ, ಒಂದೇ ಅಲ್ಲ 6 ತಿಂಗಳು ಕೂಸದ ರೀ ತೆಳಗೊಂದು. ಅದು ಅಳ್ಳಕತ್ತದಂತ ಅಲ್ಲಿ ಕೊಟ್ಟೀನಿ. ಇಲ್ಲೇ ಇತ್ತು. ಲಾರ್ಯಾಗ ಎತ್ಕೊಂಡು ಕುಂತೀನಿ ರೀ ಸರ. ಲಾರ್ಯಾಗ ನಿಂತು ದುಬಕ್ಕಂತ ತೆಳಗೆ ಬಿದ್ದದ ಕೂಸು. 2 ಕೂಸಿಗೆ ನೋಡ್ಕೊತ ಫೋನ್ ಹಚ್ತೀನಿ ರೀ ಸರ, ಯಾರನ್ನ ಒಂದು ಫೋನ್ ಕೊಡ್ರಿ ಅಂತ ಹೊರಗೆ ಬಗ್ಗೆ ನೋಡತನ ತೆಳಗೆ ಬಿದ್ದದ್ರಿ ಸಂದಿನ ಕೂಸು. ಇವರಿಗೆ ಒಂದು ಶಾಶ್ವತ ಪರಿಹಾರ ಕಲ್ಪಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥ ಆಗ್ರಹ ಇಲ್ಲಿನ ಜನರು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.